ವರ್ಷಗಳ ಹಿಂದಿನ ಮನೆ ಮ್ಯಾಮ್ ಇದು? ಇದು ಮನೆ ಮಾಡಿ 33 ವರ್ಷ ಆಯ್ತು. 33 ವರ್ಷ. ಹೌದು. 1993 ಮನೆ ಕಟ್ಟಿದ್ ನಾವು. 1993 ನಾನು 88 ಅಲ್ಲಿ ಮದ್ವೆ ಆಗಿದ್ದು. ಇಲ್ಲಿ ನಮ್ಮ ಅತ್ತೆ ಮನೆ ಇತ್ತು, ಅಲ್ಲಿದ್ವಿ. ಅಲ್ಲಿಂದ ಈ ಮನೆ ಕಟ್ಟಿದ್ವಿ. ನಮ್ದು ಹಾಲ್ ಏನಾದ್ರೂ ಫಂಕ್ಷನ್ ಬೇಕು ಅಂದ್ರೆ ಎಲ್ಲಾನು ಇದನ್ನ ಸೈಡಿಗೆ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಬಿಗ್ ಹಾಲ್. ಅಲ್ಲಿಂದ ಅಲ್ಲಿ ತನಕ ಆಗ್ಬಿಡ್ತದೆ. ಕೊಡಗಿನಲ್ಲಿ ವುಡ್ ಅಲ್ಲೇ ಜಾಸ್ತಿ ಫರ್ನಿಚರ್ ಇರ್ತದೆ. ವುಡ್ ಅಲ್ಲೇ ಜಾಸ್ತಿ ನಾವು ಉಪಯೋಗಿಸ್ತೇವೆ. ಇದೆಲ್ಲ ಯಾವ ವುಡ್ ಮ್ಯಾಮ್ ಇದು? ಇದೆಲ್ಲ ಜಂಗಲ್ ವುಡ್. ಅದ ಮೇಲ್ ಹಾಕಿರೋದು ಜಂಗಲ್ ವುಡ್. ಫರ್ನಿಚರ್ ಬರುತ್ತೆ. ನಮ್ಮ ಸಾಧಾರಣ ನಾವು ಹಲಸು ಮತ್ತೆ ಸಂಪಿಗೆ ಅಂತದ್ದು ಉಪಯೋಗಿಸ್ತೇವೆ. ಇದರಲ್ಲಿ ಕೂಡ ನಾವು ಇವಾಗ ಇದರಲ್ಲಿ ಕೂಡ ಕೆಲವು ರೋಸ್ ವುಡ್ ಇದೆ, ಕೆಲವು ಟೀಕ್ ವುಡ್ ಇದೆ. 1993 ಇದನ್ನ ಕಟ್ಟಿದ್ದು. 93 ಕಟ್ಟಿದ್ದು. ಏನು ಚೇಂಜಸ್ ಏನು ಮಾಡ್ಕೊಂಡಿಲ್ಲ? ಇಲ್ಲ, ಅದ್ರ ಮೇಲೆ ಏನು ಚೇಂಜಸ್ ಮಾಡಿಲ್ಲ. 93 ಹೇಗಿತ್ತು. ಇದು ಈ ಮನೆ ಫುಲ್ ಈಗ ನೀವು ತೋರಿಸಿದ್ರಲ್ಲ, ಈ ಮನೆ ಎಷ್ಟು ಖರ್ಚಾಯ್ತು ಮ್ಯಾಮ್ ಇದನ್ನ ಕಟ್ಲಿಕ್ಕೆ? ಆಗ ಕಟ್ಬೇಕಾದ್ರೆ ಒಂದು 5 ಲಕ್ಷ ರೂಪಾಯಿ ಒಳಗೆ. 5 ಲಕ್ಷ ಅಷ್ಟೇ. ಅವಾಗ 1993. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೊಡಗಲ್ಲಿ ಹೋಮ್ ಸ್ಟೇ ರೆಸಾರ್ಟ್ ಅಂದರೆ ಹೆಸರುವಾಸಿ. ಸಾಕಷ್ಟು ಜನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಮಡಿಕೇರಿಗೆ ಬರ್ತಾರೆ. ಅದರಲ್ಲೂ ಈ ಹೋಮ್ ಸ್ಟೇ ರೆಸಾರ್ಟ್ಗಳು ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಈ ಕೊಡಗಲ್ಲಿ ಬಂದಂಥ ಗೆಸ್ಟ್ಗಳು ಎಲ್ಲಿ ಉಳ್ಕೋತಿದ್ರು? ಇವತ್ತು ನಮ್ಮ ಜೊತೆ ಒಬ್ಬರು ಸಾಧಕಿ ಇದ್ದಾರೆ, ಮೋಹಂತಿ ಗಣೇಶ್ ಅಂತ. ಅವರು 23 ವರ್ಷಗಳ ಹಿಂದೆ ಹೋಮ್ ಸ್ಟೇ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಆವಾಗಲೇ ಶುರು ಮಾಡಿದಂಥ ಈ ಹೋಮ್ ಸ್ಟೇ ಹೇಗೆಲ್ಲ ಬೆಳೆದು ಬಂತು. ಬನ್ನಿ ನೋಡಿ, ಇದು ಅವರ ಮನೆ, ಮೋಹಂತಿ ಗಣೇಶ್ ಅವರ ಮನೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್ ಇಲ್ಲೇ ಇದ್ದಾರೆ, ಮೋಹಂತಿ ಗಣೇಶ್ ಮ್ಯಾಮ್. ನಮಸ್ತೆ. ಬನ್ನಿ. ಫಸ್ಟು ಇವರೇ ಶುರು ಮಾಡಿದ್ದು ಹೋಮ್ ಸ್ಟೇ ಅನ್ನೋ ಕಾನ್ಸೆಪ್ಟ್ನ. ಇವತ್ತು ಸಾಕಷ್ಟು ಜನ, ಲಕ್ಷಾಂತರ ಜನ ಬಂದು ಹೋಮ್ ಸ್ಟೇಲಿ ರೆಸಾರ್ಟ್ಗಳಲ್ಲಿ ಉಳ್ಕೊಳ್ಳೋವಂಥ ಒಂದು ಸಂದರ್ಭ ಇವತ್ತು. ಇದು ಅವರ ಮನೆ. ಬನ್ನಿ ಮ್ಯಾಮ್, ನಿಮ್ಮ ಮನೇನ ತೋರಿಸ್ಬೇಕು. ಡೆಫಿನೆಟ್ಲಿ ನೋಡೋಣ. ಎಷ್ಟು ವರ್ಷಗಳ ಹಿಂದಿನ ಮನೆ ಮ್ಯಾಮ್ ಇದು? ಇದು ಮನೆ ಮಾಡಿ 33 ವರ್ಷ ಆಯ್ತು. 33 ವರ್ಷ. ಹೌದು. 1993 ಮನೆ ಕಟ್ಟಿದ್ ನಾವು. 1993 ಮೂಲತಃ ನೀವು ಇಲ್ಲಿ ಅವರನ್ನ ಮ್ಯಾಮ್? ನನ್ನ ಹಸ್ಬೆಂಡ್ ಇಲ್ಲಿ ಅವರು ಕೊಡಗಿನವರು. ನಾನು 88 ಅಲ್ಲಿ ಮದ್ವೆ ಆಗಿದ್ದು. ಇಲ್ಲಿ ನಮ್ಮ ಅತ್ತೆ ಮನೆ ಇತ್ತು, ಅಲ್ಲಿದ್ವಿ. ಅಲ್ಲಿಂದ ಈ ಮನೆ ಕಟ್ಟಿದ್ವಿ. ಈ ಮನೆ ಕಟ್ಬಿಟ್ಟು ಈ ಮನೆಯಲ್ಲಿ ವಾಸ ಆಗಿದ್ವಿ. ನೀವು ಈ ಮದ್ವೆ ಆದ್ಮೇಲೆ ಈ ಮನೆ ಕಟ್ಟಿದ್ದು? ಹೌದು, ನಮ್ಮದು 88 ಅಲ್ಲಿ ಮದ್ವೆ ಆಗಿದ್ದು. 93 ನಾವು ಮನೆ ಕಟ್ಟಿದ್ವಿ. ನಾನು ಇಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಅಬ್ರಾಡ್ ಅಲ್ಲಿ ಇದೆ. ಐ ಆಮ್ ಸ್ಟಾಫ್ ನರ್ಸ್ ಆಕ್ಚುಲಿ. ಅಲ್ಲಿಂದ 91 ಅಲ್ಲಿ ವಾಪಸ್ ಬಂದೆ. ದೆನ್ ನಾವು ಈ ಮನೆ ಕಟ್ಟಿದ್ವಿ, ಈ ಮನೇಲಿ ಇದ್ವಿ. ಸೊ ಹೀಗೆ ನಾನು ವುಮೆನ್ ಎಂಟ್ರಪ್ರನರ್. ಆಗಲೇ ನಾನು ಟೇಲರಿಂಗ್ ಶಾಪ್ ಓಪನ್ ಮಾಡಿದ್ದೆ. DIC ಥ್ರೂ ಅಲ್ಲಿ ನಾನು ಟೇಲರಿಂಗ್ ಇದು ಮಾಡಿಬಿಟ್ಟು ಒಂದು ಟೇಲರಿಂಗ್ ಶಾಪ್ ಓಪನ್ ಮಾಡಿದ್ದೆ. ಹಾಗೆ ನಾನು ಒಂದು ಬೊಟಿಕ್ ಟೈಪ್ ಮಾಡಿಬಿಟ್ಟು ಎಲ್ಲ ಥರ ಬಟ್ಟೆಗಳನ್ನ ನಾವು ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಕೆಲವರು ನನ್ನ ಸರ್ವಿಸ್ ಎಲ್ಲ ನೋಡಿಬಿಟ್ಟು ನಗರಸಭೆಯಲ್ಲಿ ರಿಸರ್ವೇಷನ್ ಬಂತು ಗೌರ್ಮೆಂಟಲ್ಲಿ ಎಲೆಕ್ಷನ್ ನಿಲ್ಲಬೇಕಾದ್ರೆ. ಆಗ ನನ್ನನ್ನು ಗುರುತಿಸ್ಬಿಟ್ಟು ನನಗೆ ಒಂದು ಕೌನ್ಸಿಲರ್ ಅಭ್ಯರ್ಥಿಯಾಗಿ ತಗೊಂಡ್ರು. ಹಾಗೆ 2001ರಲ್ಲಿ ನಾನು BJPಯಿಂದ ಇದೇ ವಾರ್ಡ್ನ ಸದಸ್ಯೆಯಾಗಿ ಆಯ್ಕೆ ಆದೆ. ಅವಾಗಲಿಂದ ನಿಮ್ಮ ಸಾಧನೆ. ಹೌದು. ಆಗ ನಾನು ಫಸ್ಟ್ ಮೆಟ್ಲು. ಅಲ್ಲಿಂದ ನಾನು ತುಂಬ ಚೆನ್ನಾಗಿ ಕೇಕ್ಸ್ ಎಲ್ಲ ಮಾಡ್ತಿದ್ದೆ, ತುಂಬ ಈಟೇಬಲ್ಸ್ ಮಾಡ್ತಿದ್ದೆ. ಸೊ ಅದನ್ನು ಸ್ಟಾರ್ಟ್ ಮಾಡಿದೆ ನಾನು. ನಮ್ಮ ಮದುವೆಗಳಲ್ಲಿ ತುಂಬ ಥರ ಈಟೇಬಲ್ಸ್ ಇರ್ತಾರೆ. ಸೊ ಅದನ್ನೆಲ್ಲ ನಾನು ಬೇರೆಯವ್ರಿಗೆ ಹೇಳ್ಕೊಟ್ಟು ಬೇರೆಯವ್ರು ಮಾಡಿ ಅಂಗಡಿಗಳಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಹೋಮ್ ಮೇಡ್ ಕಾನ್ಸೆಪ್ಟ್ ಇರಲಿಲ್ಲ. ಸೊ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ, ನಾನು ಐ ಆಮ್ ಎ ಟ್ರೈನ್ ನರ್ಸ್. ಗೌರ್ಮೆಂಟಲ್ಲಿ ನನಗೆ ಜಾಬ್ ಇತ್ತು, 2 years ಕೆಲಸ ಮಾಡಿದೆ. when I was 23 only ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅನ್ನೆಸೆಸರಿ ಸರ್ಜರಿ ಮಾಡೋದು, ಅನ್ನೆಸರಿ ಏನೇನೋ. ಬಟ್ ನನಗೆ ಅದು ಖುಷಿ ಆಗಲಿಲ್ಲ. ಬಿಕಾಸ್ ನಾನು ಪ್ರೈವೇಟ್ ಹಾಸ್ಪಿಟಲ್ ಮಾಡಿದ್ದೆ, ಸೈಂಟ್ ಫಿಲೋಮಿನಾಸಲ್ಲಿ, ನಿಮ್ಮಾನ್ಸಲ್ಲಿ ಮಾಡಿದ್ದೆ. ಅಮಿತಾಬ್ ಬಚ್ಚನ್ಗೂ ನಾನೇ ಅಸಿಸ್ಟ್ ಮಾಡಿದ್ದು. ಅವರು ಕೂಲಿ ಪಿಕ್ಚರಲ್ಲಿ ಸರ್ಜರಿ ಆದಾಗ ಸೈಂಟ್ ಫಿಲೋಮಿನ್ಸಲ್ಲಿ ನಾನೇ ಅಸಿಸ್ಟ್ ಮಾಡಿದ್ದೆ. ಸೊ ಅಲ್ಲಿಂದ ನಂಗೆ ಗೌರ್ಮೆಂಟ್ ಜಾಬ್ 2 years ಮಾಡಬೇಕಾದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೆ ನಾನು ಲೀವ್ ಅಪ್ಲೈ ಮಾಡಿ ಐ ವೆಂಟ್ ಟು ಬಾಂಬೆ. ದೆನ್ 1991 ಗಲ್ಫ್ ವಾರ್ ಆದಮೇಲೆ ಐ ಕೇಮ್ ಬ್ಯಾಕ್ ಕೊಡಗು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹ್ಯಾಪನ್ ಟು ಎ ಮೈ ಪೇಷಂಟ್. ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್.
ನಾನು 77 ನರ್ಸಿಂಗ್ ಜಾಯ್ನ್ ಆದೆ, 79 ಐ ಮೆಟ್ ಹಿಮ್, ಬಟ್ ಐ ಗಾಟ್ ಮ್ಯಾರಿಡ್ ಹಿಮ್ ಆನ್ 88 ದೆನ್ 2003 ನಾನು ಹೋಮ್ ಸ್ಟೇ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ 1 year ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಅಂತ ಮಾಡಿದೆ. ಬಿಕಾಸ್ ನಾವು ಈ ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಇದ್ರ ಪಕ್ಕದಲ್ಲೇ ಇನ್ನೊಂದು ಮನೇಲಿದ್ದರು. ಅವರು 2002 ಎಕ್ಸ್ಪೈರ್ ಆದಮೇಲೆ ಅದು ನಮಗೆ ಬಂತು. ಅಲ್ಲಿಂದ ನಾನು ಏನು ಮಾಡೋದು ಅಂತ ಹೇಳ್ಬೇಕಾದ್ರೆ ದಟ್ ವಾಸ್ ಅ ಫುಲ್ಲಿ ಫರ್ನಿಶ್ಡ್ ಹೌಸ್, ಓಲ್ಡ್ ಟೈಪ್ ಹೌಸ್, ಇದೇ ರೀತಿ ರೂಫಿಂಗ್ ಎಲ್ಲ ಅದೇ ಮನೆ ನೋಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ಅಂದ್ರೆ ಇವಾಗ ತುಂಬಾ ಕಾನ್ಸೆಪ್ಟ್ ಇದೆ, ಅಂದ್ರೆ ಡೂಪ್ಲೆಕ್ಸ್ ಮಾಡಬೇಕು ಅಂತಾರೆ, ತುಂಬಾ ವೆರೈಟೀಸ್, ಆರ್ ಸಿ ಸಿನೇ ಹೆಚ್ಚು ಜನ ಇಷ್ಟಪಡ್ತಾರೆ. ಅದ್ರಲ್ಲೂ ನನಗೆ ನಿಮ್ಮ ಮನೆ ನೋಡಿದ ತಕ್ಷಣನೇ ಅಷ್ಟು ಫುಲ್ ಮರದಲ್ಲಿ ಮಾಡಿರೋದು ತುಂಬಾ ನೋಡಿ ಎಷ್ಟು ಕೂಲ್ ಆಗಿ. ಕೊಡಗಿನಲ್ಲಿ ಕಾನ್ಸೆಪ್ಟ್ ಹೀಗೆ, ನಮ್ಮ ಮನೇಲಿ ಫ್ಯಾನ್ ಕೂಡ ಇಲ್ಲ. ಅದೇ ಎಷ್ಟು ಕೂಲ್ ಆಗಿದೆ ಅಂತಂದ್ರೆ, ತುಂಬಾ ಬಿಸಿಲಿದೆ ಅಂದ್ರೆ ಕೊಡಗಲ್ಲಿ ಸರಿ ಮಳೆ ಕಮ್ಮಿ, ಅದು ತುಂಬಾ ಬಿಸಿಲಿದೆ, ಬೇಸಿಗೆ ಬಿಸಿಲು ತರ, ಆದ್ರೂ ಒಳಗಡೆ ಬಂದ ತಕ್ಷಣ ಫುಲ್ ಕೂಲ್ ಆಗಿದೆ. ಮ್ಯಾಮ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಜೊತೆಗೆ ಮನೆ ಎಷ್ಟು ಚೆನ್ನಾಗಿದೆ ಮ್ಯಾಮ್, ನಂಗೆ ತುಂಬಾ ಖುಷಿ. ಆಗ 2002 ಸುನಾಮಿ ಆಯ್ತಲ್ಲ, ಅದಾದ್ಮೇಲೆ ಜನ ಕೊಡಗಿಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಕೊಡಗು ವಾಸ್ ಓನ್ಲಿ ಹನಿಮೂನ್ ಡೆಸ್ಟಿನೇಷನ್, ಟೂರಿಸ್ಟ್ ಬರ್ತಿರ್ಲಿಲ್ಲ. ಆಗ ಮಾತ್ರ ಟೂರಿಸ್ಟ್ ಬರ್ತಿರ್ಲಿಲ್ಲ, ಫಾರಿನರ್ಸ್ ಬರ್ತಿದ್ರು, ಮತ್ತೆ ಹನಿಮೂನ್ ಕಪಲ್ಸ್ ಬರ್ತಿದ್ರು, ಅಥವಾ ಬಿಸ್ನೆಸ್ಗೆ ಬಂದವ್ರು ಬರ್ತಿದ್ರು. ಮಡಿಕೇರಿಯಲ್ಲಿ 2 ಅಥವಾ 3 ಹೋಟೆಲ್ ಇತ್ತು. ಒಂದು ಈಸ್ಟ್ ಎಂಡ್ ಹೋಟೆಲ್, ವ್ಯಾಲಿ ವ್ಯೂ, ಮತ್ತೆ ರಾಜ್ ದರ್ಶನ್, ಮತ್ತೆ ಇನ್ನೊಂದು 2-3 ಮರ್ಕರ ಇನ್ನಂತ ಯಾವುದೋ ಒಂದು ಹೋಟೆಲ್ ಇತ್ತು. 4-5 ಹೋಟೆಲ್ ಇದ್ದಿದ್ದು ಮಡಿಕೇರಿ. ಹೋಮ್ ಸ್ಟೇ ಇರಲಿಲ್ಲ. ಹೋಮ್ ಸ್ಟೇ ಹೋಮ್ ಸ್ಟೇ ಕಾನ್ಸೆಪ್ಟೇ ಗೊತ್ತಿಲ್ಲ. ಅದಕ್ಕಿಂತ ಮತ್ತೆ ರೆಸಾರ್ಟ್ಗಳು 2-3 ಇದ್ದಿದ್ದು, ಆರೆಂಜ್ ಕೌಂಟಿ, ಕ್ಲಬ್ ಮಹೇಂದ್ರ ಆಗ ಶುರು ಆಗಿದೆ ಅಷ್ಟೇ ಕಾನ್ಸೆಪ್ಟ್. ಅದು ಬಿಟ್ಟರೆ ಬೇರೆ ರೆಸಾರ್ಟ್ಸ್ ಕೂಡ ಇರಲಿಲ್ಲ ಇಲ್ಲಿ. ನಮ್ದು ಹಾಲ್, ಏನಾದರೂ ಫಂಕ್ಷನ್ ಬೇಕು ಅಂದ್ರೆ ಎಲ್ಲನೂ ಇದನ್ನ ಸೈಡಿಗೆ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಎ ಬಿಗ್ ಹಾಲ್, ಅಲ್ಲಿಂದ ಅಲ್ಲಿ ತನಕ ಆಗ್ಬಿಡ್ತದೆ. ಆದ್ರೆ ಪಾರ್ಟಿಷನ್ ಬೇಕಾಗ್ತದೆ ಯಾರಾದ್ರೂ ಬಂದಾಗ. ಬಿಕಾಸ್ ನಾನು ಕೌನ್ಸಿಲರ್ ಆದಾಗ ತುಂಬಾ ಜನ ಬರ್ತಿದ್ರು, ಯಾರೋ ಊಟ ಮಾಡ್ತಿದ್ರೆ ಕಷ್ಟ ಆಗ್ತದೆ, ಅಥವಾ ಯಾರೋ ಗೆಸ್ಟ್ ಇರ್ತಾರೆ, ಆಗ ಇನ್ನೊಬ್ರು ಬರ್ಬೇಕಾದ್ರೆ ಕಷ್ಟ ಆಗ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ದೇವೆ. ಇಟ್ಸ್ ಎ ಸ್ಮಾಲ್ ಹೌಸ್, ಬಟ್ ಒಂದು ಫ್ಯಾಮಿಲಿಗೆ ಸಾಕಾಗುತ್ತೆ. ಒಂದು ಹಾಲ್ ಇದೆ, ಇಲ್ಲಿ 3 ರೂಮ್ ಇದೆ, ಕಿಚನ್ ಇದೆ. ಈ ರೀತಿ ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿ 2 ಬೆಡ್ರೂಮ್ ಇದೆ. ಆಯ್ತಾ, ಇದೊಂದು ಬೆಡ್ರೂಮ್, ಮಧ್ಯದಲ್ಲಿ ಅಲ್ಲೇ ಹೋಗಿದ್ದು ಟಾಯ್ಲೆಟ್ ಇದೆ. ಇದೊಂದು ಬೆಡ್ರೂಮ್ ಅಲ್ಲ ಮ್ಯಾಮ್? ಇದೊಂದು ಬೆಡ್ರೂಮು. ಸೊ ಕೊಡಗಿನಲ್ಲಿ ವುಡ್ಡಲ್ಲೇ ಜಾಸ್ತಿ ಫರ್ನಿಚರ್ ಇರ್ತದೆ, ವುಡ್ಡಲ್ಲೇ ಜಾಸ್ತಿ ನಾವು ಉಪಯೋಗಿಸ್ತೇವೆ. ಇದೆಲ್ಲ ಯಾವ ವುಡ್ ಮ್ಯಾಮ್? ಇದೆಲ್ಲ ಜಂಗಲ್ ವುಡ್. ಅದ ಮೇಲ್ ಹಾಕಿರೋದು ಜಂಗಲ್ ವುಡ್. ಫರ್ನಿಚರ್ ನಮ್ಮ ಸಾಧಾರಣ ನಾವು ಹಲಸು ಮತ್ತೆ ಸಂಪಿಗೆ ಅಂತದ್ದು ಉಪಯೋಗಿಸ್ತೇವೆ. ಇದರಲ್ಲಿ ಕೂಡ ನಾವು ಇವಾಗ ಕೂಡ ಕೆಲವು ರೋಸ್ ವುಡ್ ಇದೆ, ಕೆಲವು ಟೀಕ್ ವುಡ್ ಇದೆ. ಹಳೆ ಫರ್ನಿಚರ್ ಎಲ್ಲ ರೋಸ್ ವುಡ್, ಕೆಲವು ಹೊಸ ಫರ್ನಿಚರ್ ಎಲ್ಲ ಟೀಕ್ ವುಡ್ ಇರ್ತದೆ. ಮತ್ತೆ ಇಲ್ಲಿ ನಮ್ಗೆ ಪ್ಲೇವುಡ್ ಜಾಸ್ತಿ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ಫಂಗಸ್ ಬರ್ತದೆ. ಆ ರೀತಿಯಲ್ಲಿ ನಾವು ಇದು ಮಾಡಿದ್ದೇವೆ. ಫರ್ನಿಚರ್ ಎಲ್ಲ ನಾವು ಮನೆಗೆ ಬರ್ಬೇಕಾದ್ರೆ ಏನು ಫರ್ನಿಚರ್ ಇರ್ಲಿಲ್ಲ, ಸ್ಲೋಲಿ ಒಂದು ಮಾಡಿದ್ವಿ. ಇದೇ ಡಿವೈಡ್ ಮಾಡಿಬಿಟ್ಟು ಈ ಕಡೆ ಡೈನಿಂಗ್ ಹಾಲ್ ಮಾಡಿದ್ವಿ. ಈ ಕಡೆ ಡೈನಿಂಗ್ ಹಾಲ್ ಇದೆ. ಮ್ಯಾಮ್ಗೆ ಬಂದಿರೋಂಥ ಎಲ್ಲ ಪ್ರಶಸ್ತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮ್ಯಾಮ್, ಇದು ಯಾವ್ಯಾವ ಸಂದರ್ಭದಲ್ಲಿ ನಿಮಗೆ ಪ್ರಶಸ್ತಿಗಳು ಬಂದಿರೋದು? ಇಲ್ಲಿ ನನ್ನ ಹತ್ರ MSME ಮಾತ್ರ ಇದೆ, ಉಳ್ದರೆಲ್ಲ ಒಳಗಡೆ ಇಟ್ಟಿದ್ದಾರೆ ಮಕ್ಕಳು. ನನಗೆ ಕರ್ನಾಟಕ ಸರ್ಕಾರದಿಂದ 2 ಪ್ರಶಸ್ತಿ ಬಂದಿದೆ, ಆಸ್ ವೆಲ್ ಆಸ್ ಅವೇಕ್ ಅಂತ ಹೋಮ್ ಸ್ಟೇ ನಾನು ನಡೆಸ್ತಾ ಇದ್ದೆ. ಇದಕ್ಕೆ ಅವೇಕ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದರಲ್ಲಿ ವುಮೆನ್ ಎಂಟರ್ಪ್ರೆನ್ಯೂರ್ ಆರ್ಗನೈಸೇಷನ್ ಅದು. ಅದರಿಂದ ನಾನು ಒಂದು ವುಮೆನ್ ಎಂಟರ್ಪ್ರೆನ್ಯೂರ್ ಅವಾರ್ಡ್ ನನಗೆ 2006 ಅಲ್ಲಿ ಸಿಕ್ಕಿದೆ. ಹಾಗೆ ಮತ್ತೆ ಮಕ್ಳಿಗೂ ಮತ್ತೆ ನಮಗೆಲ್ಲ ಸ್ವಲ್ಪ ಬುಕ್ಸ್ ಓದೋದು ಜಾಸ್ತಿ, ಸೊ ಹಾಗೆಲ್ಲ ಸ್ವಲ್ಪ ಬುಕ್ಸ್ ಇಟ್ಟಿದ್ದೀನಿ. ಸೊ ಆ ರೀತಿ ಫ್ರೀ ಆದಾಗ ಬುಕ್ಸ್ ಎಲ್ಲ ಓದ್ತೀರಾ ಜಾಸ್ತಿ? ನನಗೆ ನನ್ನ ಹಸ್ಬೆಂಡ್ಗೆ ಮತ್ತೆ ನನ್ನ ಅತ್ತೆಗೆ ತುಂಬಾ ಓದೋ ಹುಚ್ಚು. ಅದು ನನ್ನ ದೊಡ್ಡ ಮಗಳಿಗೆ ತುಂಬಾ ಓದೋದು. ಇಬ್ರು ಮಕ್ಕಳು ನನಗೆ 3 ಜನ ಮಕ್ಕಳು. ದೊಡ್ಡ ಮಗಳು ತುಂಬಾ ಓದ್ತಾಳೆ, ಮತ್ತೆ ಎರಡನೇವನು ಆಚೆ ಓದೋದು ಇಲ್ಲ, ಏನು ಇಲ್ಲ, ಈ ಇಂಟರ್ನೆಟ್. ಬಟ್ ಚಿಕ್ಕವಳಿಗೆ ಓದೋ ಅಭ್ಯಾಸ ಜಾಸ್ತಿ ಇಲ್ಲ, ಬಟ್ ಅವಳಿಗೆ ಎಲ್ಲ
ಸೋಷಿಯಲ್ ಮೀಡಿಯಾ ಆ ರೀತಿ ಇದೆ. ಇದು ನಮ್ದು ಕಿಚನ್. ಇದು ಕಿಚನ್. ಹೆಣ್ಮಕ್ಳು ಜಾಸ್ತಿ ಟೈಮ್ ಕಳೆಯುವಂತ ಜಾಗ ಇದು ಕಿಚನ್ನು. ಅಡುಗೆ ಮನೆ ಚೆನ್ನಾಗಿದ್ರೆ ಮತ್ತೆ ಏನೋ ಒಂಥರ ಆಗಿದೆ ಆದರೆ ಸಮಾಧಾನ. ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿರೋ ಇಟ್ಟಿದ್ದಾರೆ ಅಂತ. ಇದು ಅಡುಗೆ ಮನೆ. ಇದು ಅಡುಗೆ ಮ್ಯಾಮ್ 1993ರಲ್ಲಿ ಇದನ್ನ ಕಟ್ಟಿದ್ದು. 93ರಲ್ಲಿ ಕಟ್ಟಿದ್ದು. ಏನು ಚೇಂಜಸ್ ಏನೋ ಮಾಡ್ಕೊಂಡಿಲ್ಲ? ಇಲ್ಲ, ಅದ್ರ ಮೇಲೆ ಏನೂ ಚೇಂಜಸ್ ಮಾಡಿಲ್ಲ. 93ರಿಂದನೂ ಹೇಗಿತ್ತು ಈ ಕಾನ್ಸೆಪ್ಟ್, ನಿಮಗೆ ಕಬೋರ್ಡ್ ಕಾನ್ಸೆಪ್ಟ್ಸ್ ಎಲ್ಲ ಮುಂಚೆ ಇರಲಿಲ್ಲ. ಬಟ್ ನಾನು ಗಲ್ಫಲ್ಲಿ ಇದ್ದಿದ್ದಕ್ಕೆ ನನಗೆ ಆ ರೀತಿ ಕ್ಯಾಬಿನೆಟ್ಸ್ ಮಾಡಬೇಕು ಎಲ್ಲ ಆವಾಗಲೇ ಮಾಡಿರೋದು ನಾವು. ಮತ್ತೆ ಇಲ್ಲಿಂದ ನಿಮಗೆ ಹೋಮ್ ಸ್ಟೇಗಳಿರೋ ಅಂಥದ್ದು? ಇಲ್ಲಿಂದ ನನ್ಗೆ ರೆಂಟೆಡ್ ಹೌಸ್ ಇದೆ, ಹೋಮ್ ಸ್ಟೇ. ರೆಂಟೆಡ್ ಹೌಸು ಇದೆ. ರೆಂಟೆಡ್ ಹೌಸ್ ಇದೆ, ಹೋಮ್ ಸ್ಟೇ ಇದೆ. ಮ್ಯಾಮ್ ಇದು ಈ ಮನೆನ ಫುಲ್ ಈಗ ನೀವು ತೋರಿಸಿದ್ರಲ್ಲ, ಈ ಮನೆ ಎಷ್ಟು ಖರ್ಚಾಯ್ತು ಮ್ಯಾಮ್ ಇದನ್ನ ಕಟ್ಲಿಕ್ಕೆ? ಆಗ ಕಟ್ಬೇಕಾದ್ರೆ ಒಂದು 5 ಲಕ್ಷ ರೂಪಾಯಿ ಒಳಗೆ. 5 ಲಕ್ಷ ಅಷ್ಟೇ ಅವಾಗ 1993ರಲ್ಲಿ. ಅಂದ್ರೆ ಅವಾಗ ನಾವ್ ಈಗ 5 ಲಕ್ಷನ ಅಂತ ಅಂತೀವಿ, ಆದ್ರೆ ಅವಾಗ ಅದೆಷ್ಟು ದೊಡ್ಡ ಅಮೌಂಟು. ಆಗ ಈ ಮನೆ ಇದ್ರ ಮೇಲೆ ಒಂದು ಅಟ್ಟ ಮಾಡಿದ್ವಿ. ಈಗ ಅಟ್ಟದ ಮೇಲೆನೆ ಅಟ್ಟ ಇದ್ದಾಗೆ ಇದೆ. ಅದ್ರ ಮೇಲೆ ಕೆಳಗಡೆಯಿಂದ ಸಪೋರ್ಟ್ ಕೊಟ್ಟು ಅದ್ರ ಮೇಲೆ ಕಾಂಕ್ರೀಟ್ ಮಾಡಿಬಿಟ್ಟಿದ್ದೀನಿ. ರೂಮ್ಸ್ ಮೇಲ್ಗೆನೂ ಅಟ್ಟ ಇತ್ತು, ಯಾಕೆಂದರೆ ನಾವು ಯಾವಾಗಲೂ ಬೇಸಿಕಲಿ ಫಾರ್ಮರ್ಸ್ ಆಗಿರ್ಬೇಕಾದ್ರೆ ನಮ್ಮಲ್ಲಿ ತುಂಬ ಸಾಮಾನೆಲ್ಲ ಇರ್ತದೆ. ಅಥವಾ ನಮ್ಮಲ್ಲಿ ಭತ್ತ ಇರ್ಬೋದು, ಕಾಫಿ ಇರ್ಬೋದು, ಒಳ್ಳೆ ಮೆಣಸು ಅದೆಲ್ಲ ಇಡ್ಲಿಕ್ಕೆ ಪ್ರತಿಯೊಂದು ಕೊಡಗಿನಲ್ಲಿ ಮನೆ ಇದೇ ರೀತಿ ಇರ್ತದೆ, ಒಂದು ಅಟ್ಟ ಇದ್ದೇ ಇರ್ತದೆ. ಮತ್ತೆ ನಮ್ಮಲ್ಲಿ ಕೆಲವು ಪಾತ್ರೆಗಳನ್ನ ಇಟ್ಕೊಳ್ಳಿಕ್ಕೆ ಅಥವಾ ಮಳೆಗಾಲದಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ ಒಂದು ಅಟ್ಟ ಇದ್ದೇ ಇರ್ತದೆ. ಬಟ್ ನಾನು ಅಟ್ಟ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೆ, ಎತ್ತರ ಜಾಸ್ತಿ ಮಾಡಿದ್ದೆ. ಹಾಗೆ ನಾನು ಅಲ್ಲಿ ವುಡನ್ ಪಾರ್ಟಿಷನ್ ಮಾಡಿ ರೂಮ್ಸ್ ಮಾಡಿದ್ದೆ. ಮಕ್ಕಳು ದೊಡ್ಡವರಾಗ್ಬೇಕಾದ್ರೆ ಚಿಕ್ಕ ಮನೆ ಅಲ್ಲ, ಅದಕ್ಕಾಗಿ ವಿ ಮೇಡ್ ಅದನ್ನ ರಿನೋವೇಟ್ ಮಾಡಿದೆ. ತುಂಬಾ ಚೆನ್ನಾಗಿದೆ. 33 ವರ್ಷ ಆಗಿದೆ ಇದು ಮನೆ ಕಟ್ಟಿ. 5 ಲಕ್ಷದಲ್ಲಿ ಎಷ್ಟು ಅದ್ಭುತವಾದ ಮನೆ ನೋಡಿ. ಇವಾಗ 5 ಲಕ್ಷಕ್ಕೆ ಒಂದು ಫೌಂಡೇಶನ್ ಹಾಕಕ್ಕಾಗಲ್ಲ. ತುಂಬಾ ಚೆನ್ನಾಗಿದೆ. ಈಗ ಮರದೆಲ್ಲ ಬಳಸಿ ಮನೆ ಕಟ್ಟಿದ್ರೆ ಮ್ಯಾಮ್ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ, ಡಿಪೆಂಡ್ಸ್ ನೀವು ಹೌ ಯು ಯೂಸ್ ಇಟ್, ಯಾವ ಮರ ಯೂಸ್ ಮಾಡ್ತೀರಾ. ಮತ್ತೆ ಒಂದ್ಸತಿ ಮನೆಗೆ ಮರ ಹಾಕಿದ್ಮೇಲೆ 100 ವರ್ಷ ಬಾಳಿಕೆ ಬರುವಂತ ಮರನ ಹಾಕಬೇಕು. ಈಗ ಇದೆಲ್ಲ ನೀವು ಹಾಕಿದ್ರೆ ಜಂಗಲ್ ವುಡ್ ಅಂತ ಹೇಳಿದ್ರೆ ಯಾವ್ದು? ಇದೊಂದು ಬೀಮ್ ಇದೆಯಲ್ಲ, ಈ ಬೀಮ್ ನಾವು ನಮ್ಮ ಮನೆಗೆ ಫೌಂಡೇಶನ್ ಹಾಕಿ ಮಾಡಿರೋದು. ಬೀಮ್ಸ್ ಇಲ್ಲ, ಕಾಲಮ್ಸ್ ಇಲ್ಲ ಇದಕ್ಕೆ.